ನಮಸ್ಕಾರ ಗೆಳೆಯರೇ, ಸೃಷ್ಟಿಸ್ ಕಿಚನ್ ವೀಕ್ಷಕರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ರೆಸಿಪಿಯಲ್ಲಿ ನಾನಿಲ್ಲಿ ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಸಂಜೆ ಆದರೆ ಈ ಜಿಟಿ ಜಿಟಿ ಮಳೆ ಅಂತೂ ಶುರುವಾಗುತ್ತೆ. ನಮಗೇನಾದರೂ ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನಿಸೋದು ಎಲ್ಲರಿಗೂ ಸಹಜನೇ ಅಲ್ವಾ? ಹಾಗಿದ್ರೆ ಮೆಣಸಿನಕಾಯಿ ಬಜ್ಜಿ ಏನಾದರೂ ಮಾಡಬೇಕು ಅಂತ ನೀವು ಅಂದ್ಕೊಳ್ತಿದ್ರೆ ಈ ರೀತಿಯಲ್ಲಿ ಟ್ರೈ ಮಾಡಿ. ಪಕ್ಕ ಸ್ಟ್ರೀಟ್ ಸ್ಟೈಲಲ್ಲೇ ಬರುತ್ತೆ ಮೆಣಸಿನಕಾಯಿ ಬಜ್ಜಿ. ಸಖತ್ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಹೊಗಳೋದಂತೂ ಖಂಡಿತ. ಹಾಗಿದ್ರೆ ಈ ಬಜ್ಜಿಯನ್ನು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಅದರ ತಯಾರಿ ವಿಧಾನ ಏನು ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ರೆಸಿಪಿಗೋಸ್ಕರ ನಾನಿಲ್ಲಿ ಒಂದು 1/4 kg ಮೆಣಸಿನಕಾಯಿ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ವಿಡಿಯೋದಲ್ಲಿ ನೋಡಿಸ್ದ ಹಾಗೆ ಅದರ ತುದಿಯನ್ನು ಸ್ವಲ್ಪ ಕಟ್ ಮಾಡಿ ಮಧ್ಯಕ್ಕೆ ಈ ರೀತಿಯಾಗಿ ನೈಫ್ನ ಸಹಾಯದಿಂದ ಸೀಳ್ಕೊಂಡು ಅದರ ಸೀಡೆಲ್ಲ ತೆಗೆದುಬಿಡಿ. ಸೀಡೆಲ್ಲ ಹಾಕೋದ್ರಿಂದ ನಮಗೆ ಸ್ವಲ್ಪ ಖಾರನೂ ಅನಿಸುತ್ತೆ, ಹಾಗಾಗಿ ಆ ಸೀಡೆಲ್ಲ ತೆಗೆದುಬಿಡೋಣ. ಈಗ ಎಲ್ಲ ಮೆಣಸಿನಕಾಯಿಗೂ ಇದೇ ರೀತಿನೇ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೆ ಒಂದು ಚಿಕ್ಕ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಾವೊಂದು ಸ್ವಲ್ಪ. ಅದಕ್ಕೆ ನೋಡಿ, ನಾನು ವಿಡಿಯೋದಲ್ಲಿ ನೋಡಿಸ್ದ ಹಾಗೇ ಮಧ್ಯಕ್ಕೆ ಈ ರೀತಿ ಸೀಳ್ಕೊಂಡು ಸೀಡ್ ಇಲ್ಲದೆ ಇರೋ ಥರ ಕ್ಲೀನ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದಾಗೆ ಒಂದು ಪೇಸ್ಟಿಗೆ ಒಂದು ಚಿಕ್ಕ ಕಪ್ ತೊಗೊಂಡು 1 ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆಯೇ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ತೊಗೊಂಡಿರೋ 1/4 kg ಮೆಣಸಿನಕಾಯಿಗೆ 1 ಟೀ ಸ್ಪೂನ್ ಚಾಟ್ ಮಸಾಲ, 1 ಟೀ ಸ್ಪೂನ್ ಜೀರಾ ಪೌಡರ್, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ, ಸಾಕು ಇಷ್ಟಾದರೆ. ಈಗ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಇಟ್ಟಿದ್ವಲ್ಲ ಆ ಒಂದು ಭಾಗಕ್ಕೆ ಇದನ್ನು ನಾವು ಈಗ ಹಚ್ಚಬೇಕು. ಈ ರೀತಿಯಾಗಿ ಬೆರಳಿಂದ ತಗೊಂಡು ಮಧ್ಯಕ್ಕೆ ಎಲ್ಲ ಈ ರೀತಿಯಾಗಿ ಒಂದೊಂದು ಮೆಣಸಿನಕಾಯಿ ತಗೊಂಡು ಎಲ್ಲನೂ ಈ ರೀತಿ ಹಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆನೂ ಕಾಯ್ತಾ ಇದೆ. ಇದನ್ನು ಸಹ ರೆಡಿ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಮೆಣಸಿನಕಾಯಿಗೂ ಈ ರೀತಿ ಹಚ್ಚಿ ಪಕ್ಕಕ್ಕೆ ಇಟ್ಬಿಡಿ ಫ್ರೆಂಡ್ಸ್. ಈಗ ನಾವು ಈ ರೆಸಿಪಿನ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನು ಕಲಿಸ್ಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನೋಡಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟಿದೆ, ಸುಮಾರು ಒಂದು 200 ಗ್ರಾಮ್ ಅಷ್ಟಿದೆ. ಈ ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೇಕು. ಆವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಬಜ್ಜಿಗಳು. ಹಾಗೆಯೇ ಸ್ವಲ್ಪ ಖಾರದ ಪುಡಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಸಹ ಸೇರಿಸ್ಕೊಳ್ಳೋಣ. ನಮಗೆ ಒಳ್ಳೆ ಕಲರ್ ಬರುತ್ತೆ. ಅರಿಶಿನ ಪುಡಿ ಹಾಕಿದ ಮೇಲೆ ಇದಕ್ಕೆ ಫಸ್ಟಿಗೇನೆ ನೀರು ಹಾಕ್ದಿರಾ ಕೈಯಿಂದನೇ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ನೀರು ಎಲ್ಲ ಹಾಕ್ಕೊಳ್ದಿರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ. ತುಂಬ ನೀರಾಗೂ ಕಲಿಸ್ಲಿಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗೂ ಕಲಿಸ್ಲಿಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕಲಿಸಿಟ್ಕೊಳ್ಳಿ. ಈಗ ಮೆಣಸಿನಕಾಯಿ ತಗೊಂಡು ಎಣ್ಣೆ ಚೆನ್ನಾಗಿ ಕಾದಿದೆ, ಎಣ್ಣೆ ಕಾದಿರಬೇಕು. ಮೆಣಸಿನಕಾಯಿ ತಗೊಂಡು ಈ ಹಿಟ್ಟಲ್ಲಿ ಅದನ್ನು ಈ ರೀತಿಯಾಗಿ ಹದ್ದಿ ಮುಳುಗಿಸಿ ಒಂದೊಂದೇ ಎಣ್ಣೆಗೆ ಬಿಡಿ. ಎಣ್ಣೆ ಕಾಯ್ದಿರಾನೆ ಹಾಕಬೇಡಿ. ಈಗ ಸ್ಟವ್ ಅನ್ನೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮ್ ಬೇಡ, ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಎರಡೂ ಕಡೆನೂ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಈ ಬಜ್ಜಿನ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ 2 ಕಡೆಗೂ ತಿರುಗಿಸ್ಕೊಳ್ತಾ 2 ಕಡೆನೂ ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, 2 ಕಡೆನೂ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ಮೆಣಸಿನಕಾಯಿ ಬಜ್ಜಿ ಅನ್ನೋದನ್ನು ಸಹ ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ. ಈಗ ಒಂದು ಟಿಶ್ಯೂ ಹಾಕಿರೋ ಅಂಥ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಟ್ರಿಪ್ಪು ಎಣ್ಣೆ ಹೇಗೂ ಕಾದಿದೆ ಅಲ್ವಾ, ಸೆಕೆಂಡ್ ಟ್ರಿಪ್ಪನ್ನು ಹಾಗೇ ಸೇರಿಸ್ಕೊಳ್ಳೋಣ. ಒಂದೊಂದು ಮೆಣಸಿನಕಾಯಿಯನ್ನೇ ನಾವು ಕಡಲೆ ಹಿಟ್ಟಲ್ಲಿ ಮುಳುಗಿಸ್ಕೊಳ್ತಾ ಎಣ್ಣೆಗೆ ಕಾದಿರೋ ಅಂಥ ಎಣ್ಣೆಗೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರೆಲ್ಲ ಬಂದಿದೆ. ಈಗ 2ನೇ ಟ್ರಿಪ್ಗೂ ಸಹ ನಾನು ಅದೇ ರೀತಿಯಾಗೆ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್, ಸಿಂಪಲ್ ಬಿಸಿಯಾದ ಮೆಣಸಿನಕಾಯಿ ಬಜ್ಜಿ ಅಂತೂ ಇಲ್ಲಿ ರೆಡಿ ಆಯಿತು. ಮೇಯ್ನ್ ಇಲ್ಲಿ ಸ್ಟವ್ ಅನ್ನೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆಗ ನಮಗೆ ಚೆನ್ನಾಗಿ ಇಲ್ಲಿ ಬೆಂದಿರುತ್ತೆ ಒಳಗಡೆ ಸಹ. ನೋಡಿ ಎಷ್ಟು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಬಾಯಲ್ಲಂತೂ ನೀರು ಬರುತ್ತೆ.
ಇದಕ್ಕೆ ಈರುಳ್ಳಿ ಸ್ಟಫಿಂಗ್ ಇಷ್ಟಪಡೋರ್ಗು ಹೇಗೆ ಅನ್ನೋದನ್ನು ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿ. ಮಕ್ಕಳಿಗಂತೂ ಈ ರೀತಿ ಈರುಳ್ಳಿ ಸ್ಟಫಿಂಗ್ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಅಂತ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಈ ರೀತಿ ಬೌಲ್ಗೆ ಹಾಕಿದ್ದೀನಿ. ಬಜ್ಜಿನ ಈ ರೀತಿ ಮಧ್ಯಕ್ಕೆ ಸೀಳ್ಕೊಳ್ಳಿ ಈ ರೀತಿಯಾಗಿ. ಈಗ ಇದರೊಳಗಡೆ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿನ ಅದು ಒಳಗಡೆ ಎಷ್ಟು ತುಂಬುತ್ತೋ ಅಷ್ಟು ಈರುಳ್ಳಿ ಸೇರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಲೆಮನ್ ಅದ್ರ ಮೇಲೆ ಹಿಂಡಿ ಮಕ್ಕಳಿಗೆ ಕೊಟ್ಟರೆ ಸಖತ್ ಖುಷಿಯಾಗಿ ತಿಂತಾರೆ. ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಹಾಗಿದ್ರೆ ಈ ಜಿಟಿ ಮಳೆಗೆ ನೀವು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಹೇಗೆ ಬಂತು ಅಂತಲೂ ತಿಳಿಸಿ. ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭ ದಿನ.